ಅವಧೂತರಿಂದ ವಿರಚಿತವಾದಂತಹ ದೇವಿ ಪುರಾಣ. ಆ ದೇವಿ ಪುರಾಣದಲ್ಲಿ 3 ಕಾಂಡಗಳನ್ನು ಹೇಳಿ ದೇವಿ 3 ರೂಪ ಅವತಾರ ಧಾರಣೆ ಮಾಡಿ ಸಮಸ್ತ ದೋಷಗಳನ್ನು ನಾಶ ಮಾಡ್ತಾರೆ. ಇಲ್ಲಿ ಸೃಷ್ಟಿಯ ಪೂರ್ವದಲ್ಲಿ ಇವತ್ತೇ ಇಲ್ಲಿ ಒಂದು ಉತ್ತಮವಾದ ಕ್ಷೇತ್ರ ನಿರ್ಮಾಣವಾಗಿ ಜನ ಲಕ್ಷ ಕೊಡ್ರಿ ಕಡೆ 2 ನಿಮಿಷ ನಾವು ಇವತ್ತಿಂಥ ಒಂದು ಕ್ಷೇತ್ರ ನಿರ್ಮಾಣ ಆಗೈತೆ ಅಂದ್ರೆ ಇಷ್ಟೆಲ್ಲ ಬರ್ಲಿಕ್ಕೆ ಕಾರಣ ಅಂದ್ರೆ ನಿಮ್ಮ ಅನುಭವದ ಸಾಕ್ಷಿನ ಇಲ್ಲ. ಯಾರಿಗೆ ಏನು ದೇವಿ ನಡ್ಕೊಂಡ್ರೆ ದೇವಿ ಅವರಿಗೆ ಸುಖ ಮಾಡಿ ಅಂದಾಗ ನೀವು ಎಲ್ಲರೂ ಇಲ್ಲಿ ಬಂದ್ರಿ. ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಲೋಕ ಕಲ್ಯಾಣ ಹಿತಚಿಂತಕರಾಗಿ ಬಾಳಿ ಬೆಳೆಯುತ್ತಾರಪ್ಪ ಅಂತಂದ್ರೆ ಅವರು ಸಾಮಾನ್ಯ ವ್ಯಕ್ತಿಗಳಲ್ಲ. ಅದನ್ನೇ ಒಬ್ಬ ಸುಭಾಷಿತಕಾರ ಒಂದು ಮಾತು ಹೇಳ್ತಾರೆ, ಕುಲಂ ಪವಿತ್ರಂ ಜನನಿ ಕೃತಾರ್ಥ ಸುಂದರ ಪುಣ್ಯವತಿ ಚೇನ. ಒಬ್ಬ ಅಪಾರ ಸುಖ ಸಾಗರೇ ಅಸ್ಮಿನ್ನಲೀನಂ ಪರೇ ಬ್ರಹ್ಮಣಿ ಎಷ್ಟು ಚೇತ ಅಂದ. ಹಿಂಗಂದ್ರೆ ಏನಪ್ಪ ಅಂದ್ರೆ ಯಾರ ಮನಸ್ಸು ಅಪಾರ ಸುಖ ಸಾಗರನಾದ ಪರಮಾತ್ಮನಲ್ಲಿ ಲೀನವಾಗಿರುವುದು. ಅಕ್ಕ ಈ ಕಡೆ ಲಕ್ಷ ಕೊಡ್ರಿ, ಗದ್ದಲ ಮಾಡೋರ ಕಡೆಯಲ್ಲಿ ಯಾರ ಮನಸ್ಸು ಪರಮಾತ್ಮನಲ್ಲಿ ಹಗಲಿರೋ ಲೀನದಲ್ಲ ಅವರ ಕುಲವೇ ಪವಿತ್ರಂದ. ಅಂದ್ರೆ ನೀವೆಲ್ಲರೂ ಲಕ್ಷ್ಯ ಕೊಟ್ಟು ಕೇಳ್ತೀರಿ, ಭಗವಂತನ ಚಿಂತೆ ಮಾಡ್ತೀರಿ ಅಂದ್ರೆ ನಿಮ್ಮ ಕುಲ ಪವಿತ್ರ. ಮತ್ತೆ ಇಂಥವರಿಗೆ ಜನ್ಮ ಕೊಟ್ಟ ತಾಯಿ ಬಹಳಷ್ಟು ಪುಣ್ಯವಂತಳು. ಜನರೇ ಕೃತಾರ್ಥ ಸಂಬಂಧ ಅವ್ರಿಗೆ ಜನ್ಮ ಕೊಟ್ಟ ತಾಯಿ ಪುಣ್ಯವಂತಳು. ಅಷ್ಟೆಲ್ಲ ಅವರಿಂದ ಇಡೀ ಭೂಮಂಡಲವೇ ಪಾವನಗೊಳ್ತದೆ. ಅದಕ್ಕೆ ಇವತ್ತ ರಾಮಣ್ಣ ಮಹಾರಾಜರ ತಮ್ಮೆಲ್ಲರನ್ನು ಒಂದು ಭಕ್ತಿ ಮಾರ್ಗಕ್ಕೆ ಹಚ್ಚಾರ. ಅವರ ಕುಲವೇ ಪವಿತ್ರ. ಅಷ್ಟಲ್ಲ ಅವರಿಗೆ ಜನ್ಮ ಕೊಟ್ಟಂತ ತಾಯಿ ಬಹಳಷ್ಟು ಪುಣ್ಯವಂತ. ಲೋಕ ಕಲ್ಯಾಣಕ್ಕೆ ಕೆಲಸ ಮಾಡ್ತಾರಪ್ಪ ಅಂತಂದ್ರೆ ಇಡೀ ಭೂಮಂಡಲನ ಅವರಿಂದ ಒಂದು ಪವಿತ್ರ ಸ್ಥಾನ. ಅವರೆಲ್ಲರೂ ಪವಿತ್ರ. ಬರೀ ಇದೊಂದು ಮನರಂಜನೆ ಅಲ್ಲ, ದೇವಿಯ ಆಧಾರವಾಗಿಟ್ಟುಕೊಂಡು ಇವತ್ತು ಒಂದು ಹುಟ್ಟಹಬ್ಬದ ಆಚರಣೆ ಅದ. ಅವರು ವಯಸ್ಸು ಎಷ್ಟಿಗೆ ಅಂದಾಜ 30 ವರ್ಷ ಗತಿಸಿರು. ಈ ಅಧ್ಯಾತ್ಮದಲ್ಲಿ ಎಷ್ಟು ತೊಡಗಿದ್ರೆ ಅವರು ಅಂದ್ರೆ ತಮ್ಮ ಜೀವನವನ್ನು ಪರಮಾರ್ಥಕ್ಕೆ ಇಟ್ಟು ನಮ್ಮ ಶಾಸ್ತ್ರಗಳು ಹೇಳಿದ್ರು. ಇದೇನಪ್ಪ ಅಂದ್ರೆ ಆಯುಷ್ಯ 10 ರಾತ್ರಿಗೆ ಹೋದವ 50, ಪ್ರಾಯಕ್ಕೆ 20, ಪ್ರಾಯಕ ಗಾಯಕ 31. ನಮ್ಮ ಆಯುಷ್ಯ ಅರ್ಧ ನಿದ್ರೆಗೆ ಹೋದು, ಅರ್ಧ ಬಾಲಲೀಲೋ 20 ವರ್ಷ ಅದು. ಮುಂದೆ ಯೌವನದಾಗ 30 ವರ್ಷ ನಾವು ಇದ್ರಾಗ ಕಳೆದು. ಮತ್ತೆ ಅವರು ಇದ್ರಾಗ ಕಳಿಬೇಕಾಯ್ತು. ಇದನ್ನೆಲ್ಲ ಯಾಕೆ ಮಾಡ್ಬೇಕಾಗಿತ್ತು? ಇದೇನು ನಾಟಕ, ಏನು ಪಾತ್ರಧಾರ, ಏನು ಮನರಂಜನೆ, ಏನು ದುಡ್ಡು ಗಳಿಸೋ ವ್ಯವಹಾರ ಅಂತೀರಿ? ತಮಗೆ ತಿಳಿದು ತಾವು ಸ್ವತಂತ್ರ ಆಗಬೇಕಾಗಿತ್ತು. ಇಲ್ಲ, ಲೋಕ ಕಲ್ಯಾಣ ಉದ್ಧಾರಗೋಸ್ಕರವಾಗಿ ಅವರ ಜನ್ಮದ ಅವ್ರು ಯಾಕೆ ಮಾಡ್ತಿದ್ರು? ಅವ್ರು ಏಕೆ ಕಡಿಮೆ ಇತ್ತಂದ್ರೆ ಭಗವಂತ ಗೀತೆಯಲ್ಲಿ ಒಂದು ಮಾತು ಹೇಳ್ತಾರೆ, ಕರ್ಮಣೈವ ಸಂಸಿದ್ಧಿ ಮಾಸ್ಥಿತ ಜನಕಾದಯ ಲೋಕ ಸಂಗ್ರಹಮೇವಾಪಿ ಸಂಪಶನ್ಯ ಕರ್ತೃ ಮಹರ್ಷಿ. ಅವರು ತಮಗೋಸ್ಕರ ಉದ್ಧಾರ ಆಯ್ತು ನಾವು ಇರಬೇಕಾಗಿತ್ತು. ಯಾಕೆ ಮಾಡ್ತಾರಪ್ಪ ಅಂದ್ರೆ ಲೋಕದ ಕಲ್ಯಾಣಗೋಸ್ಕರವಾಗಿ ಮಾಡಬೇಕಾಗಿತ್ತು. ಈಗ ನಿಮ್ಮೆಲ್ಲರಿಗೆ ಮಹಾಲಕ್ಷ್ಮಿ ಪರವಂಜಿ ಜ್ಞಾನ ಮಾಡಿ ಕೊಟ್ಟಾರ ಅಂದಾಗ ನೀವು ಇಲ್ಲಿ ಬರ್ತೈತಿ. ಮಹಾಲಕ್ಷ್ಮಿ ಯಾರು, ಪರವಂಜಿ ಯಾರು ಅನ್ನುವುದನ್ನು ಮೊದಲು ಜ್ಞಾಪಕ ಮಾಡಿಕೊಂಡೆ ಇಲ್ಲಿ ಬಂದರೆ ಈ ಜ್ಞಾನ ನಿಮಗೆ ಮೊದಲಿದ್ದೇ ಇಲ್ಲದ್ರಿ. ಭಕ್ತಿ ಒಂದು ಮಾಡುವುದು ಆಧಾರ ಐತಿ, ಹೌದಲ್ಲ? ಭಕ್ತಿ ಮಾಡೋದಕ್ಕಿಂತ ಮೊದಲು ಜ್ಞಾನ ಆದಿಂದ ಭಕ್ತಿ ಮಾಡಿದ್ರೆ ಭಕ್ತಿ ಆದಿಂದ ಜ್ಞಾನ ಪಡ್ಕೊಂಡ್ರು, ಹೌದಲ್ಲ? ಪರವಂಜಿ ಅನ್ನುವುದು ಒಂದು ಜ್ಞಾನ ಆದಿರೋದು ಅಲ್ಲಿ ಭಕ್ತಿ ಮಾಡೋದಿಲ್ಲ. ಅಂದೊಳಗೆ ಯಾವುದು ಮೊದಲು? ಜ್ಞಾನ ಮೊದಲು. ಹೌದು, ಯಾಕೆ ದೇವರು ಅನ್ನೋ ಒಂದು ಜ್ಞಾನ ಬೇಕು. ರಾಮಣ್ಣ ಮಹಾರಾಜರಿಗೆ ಅಂಥವ್ರಪ್ಪ ಅನ್ನೋದು ಒಂದು ಜ್ಞಾನ ಇದ್ದಾಗ ಅವ್ರಿಗೆ ಒಂದು ಶರಣ ಹೋಗ್ತೀವಿ ನೀವು. ಅದಕ್ಕೆ ಇಲ್ಲಿ ವ್ಯವಹಾರದೊಳಗೆ ಒಂದು ಪಾರಮಾರ್ಥಿಕ, ಇನ್ನೊಂದು ವ್ಯವಹಾರಿಕ ಅಂತ 2 ಜ್ಞಾನ. ಆಮೇಲೆ ಪಾರಮಾರ್ಥಿಕ ವ್ಯವಹಾರ ಬೇರೆ. ಅಲ್ಲಿ ಹೇಳ್ಯಾರ ನಿರ್ಗುಣರು, ಕರುಣಿಸನಾಗಿದ್ದನೆ ಬೇಡುವೆ ನಭವ ಬೇರೊಂದು ವರವನ್ನೊಂದಿನ ಮುಕ್ತಿದರು ಸಾಧನವ. ಅಲ್ಲೇ ಹೇಳು ಭಕ್ತಿ ಜ್ಞಾನ ವೈರಾಗ್ಯ ಹೇಳು. ಆ ರೀತಿ ವಿಚಾರ ಮಾಡಲಿಕ್ಕೆ ಹೋಗಪ್ಪ ಅಂದ್ರೆ ನಾವೆಲ್ಲರೂ ಹೆಂಗಪ್ಪ ಅಂದ್ರೆ ಇವತ್ತು ನೀವೆಲ್ಲರೂ ಇಲ್ಲಿ ಕುಂತರಿ. ಅವರು ಕೆಲವೊಂದು ಕಾರ್ಯಕ್ರಮದೊಳಗೆ ನಿಮ್ಮನ್ನೆಲ್ಲ ಉಡಿ ತುಂಬಿ ಮುತ್ತೈದೆ ಅಂತ ಪೂಜೆ ಮಾಡ್ತಾರೆ. ಅಂದ್ರೆ ಬೆಳಗ್ಗೆ ನಿಮ್ಗೆ ಪೂಜೆ ಮಾಡ್ತಾರೆ ಅಂದ್ರೆ ನೀವು ಯಾರು? ಮಹಾಲಕ್ಷ್ಮಿ ಸ್ವರೂಪರು. ಹೌದು, ಅದಕ್ಕೆ
ಮಾತು ಹೇಳ್ತಾನೆ, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ರಮಂತೆ ತತ್ರ ತತ್ರ ದೇವತಾ ಅಂದ. ಎಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವ ಮರ್ಯಾದೆ ಪೂಜೆ ಪುರಸ್ಕಾರ ಸಿಗ್ತಾವ ಅಲ್ಲಿ ದೇವತೆಗಳು ಯಾವತ್ತೂ ವಾಸ ಮಾಡ್ತಾರೆ. ಮತ್ತೆ ಯಾವ ಮನೆತನದೊಳಗೆ ಹೆಣ್ಣು ಮಕ್ಕಳಿಗೆ ಗೌರವ ಮಂಗಳ ಇರ್ಲಿಲ್ಲ ಅಂದ್ರೆ ಆ ಮನೆ ಯಾವಾಗಲೂ ದರಿದ್ರತನ ಆಯ್ತದೆ. ಇದನ್ನೆಲ್ಲ ಕೇಳಿ ಯಾರಿಗೂ ಏನು ಕಿಮ್ಮತ್ತು ಕೊಡಬೇಕಲ್ಲ. ಸೊತ್ತುವಿಲ್ಲ ತೂಗುವ ಕೈಯ ಜಗತ್ತನ್ನೇ ತೂಗುವುದಲ್ಲ. ನಾರಿ ಪ್ರತ್ಯಕ್ಷ ದೇವತಾ ಅಂದ ಬಳಿಕ ನೀವೆಲ್ಲರೂ ದೇವತಾ ಸ್ವರೂಪರು. ನಿಮ್ಮಿಂದ ಲೋಕೋದ್ಧಾರ ಆಗ್ತದೆ. ನಿಮ್ಮಿಂದ ಹುಟ್ಟಿದ ಪುತ್ರ ಲೋಕದಲ್ಲಿ ಬಹಳಷ್ಟು ಪ್ರಜ್ಞಾವಂತರಾಗ್ತದೆ. ಅದಕ್ಕೆ ನಾವಿಲ್ಲಿ ಏನು ಸಾಧನೆ ಮಾಡಬೇಕಾಗಿದ್ದಪ್ಪ ಅಂದ್ರೆ ಭಕ್ತಿ ಮಾಡಬೇಕಾದ್ರೆ ಗುರುವಿನಲ್ಲಿ ಒಂದು ಶ್ರದ್ಧಾ ಇಡಬೇಕು. ಗುರು ದೇವತಾ ಭಕ್ತಿವರ ವೇದ ವಿಧಿನಿಷ್ಠ ವಿರತಿ ಮುಂತಾದ ನವಸು ಚಾರಿತ್ರ್ಯಗಳಿರಲವನೇ ಶಿಕ್ಷಣವಂತಿವನು. ಈಗ ನಮ್ಮ ಮನೆ ಕುಲದೇವರಿದಾವ, ಒಗಟ್ಟೂರು ಎಲ್ಲಮ್ಮ ಆಗಲಿ, ತೆರ್ಸಂಗಿ ಎಲ್ಲಮ್ಮ ಆಗಲಿ, ಸೌದತ್ತಿ ಎಲ್ಲಮ್ಮ ಆಗಲಿ, ಗುಡ್ಡಾಪುರ ದಾನಮ್ಮ ಆಗಲಿ, ಬಸವಣ್ಣ ಆಗಲಿ, ಅಲ್ಲಿ ಎಷ್ಟು ಭಕ್ತಿ ಇಡ್ತೀವಲ್ಲ ಅಷ್ಟು ಒಬ್ಬ ಗುರುವಿನ ಮೇಲೆ ಭಕ್ತಿ ಇಡಬೇಕು. ಅಂದ್ರೆ ನಮಗೆ ಜ್ಞಾನ ಭಕ್ತಿ ಫಲ ಸಿಗ್ತಾವ. ಪರಂತು ಮೊದಲು ಗುರು ಯಾರು ಎಂಥವ ಅನ್ನೋದನ್ನು ವಿಚಾರ ಮಾಡ್ಕೊಂಡು ಅಲ್ಲಿ ಭಕ್ತಿ ಮಾಡ್ತಾರೆ. ಗುರು ಅಂದ್ರೆ ಯಾರಿಗೆ ಅನ್ನಬೇಕು, ಎಂಥವನಿಗೆ ಗುರು ಅನ್ನಬೇಕು. ಏನು ವೇಷಭೂಷಣಕ್ಕೆ ಗುರು ಹಾಕಿದವ ಗುರು ಅನ್ನಬೇಕು, ಯಾರಿಗೆ ಅನ್ನಬೇಕು ಗುರು? ಗಿರಿಜೀವರನ್ನು ಮಾತು ಹೇಳಿದ್ರು, ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಸ್ವಾಮಿ ನಿನ್ನಡೆಗೆ ಬರಬಹುದು, ವರ ನೀಡಿ